ಈ ರಾಜ್ಯದಲ್ಲಿ ಇಡೀ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರು. ಅವರು ನಮ್ಮ ಸಮಾಜದಲ್ಲಿ ಹುಟ್ಟಿರುವಂಥದ್ದು ನಮಗೂ ನಿಮ್ಗೆಲ್ರಿಗೂ ಹೆಮ್ಮೆ ಪಡುವುದಂಥ ವಿಚಾರ. ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ 1983ರಿಂದ 2025 ಸುಮಾರು 42 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಛಾಪನ್ನು ಮೂಡಿಸಿ ನಮಗೂ ನಿಮಗೆಲ್ಲರ ಮಾದರಿಯಾಗಿ ಇವತ್ತು ಬೆಳೆದಿದ್ದಾರೆ. ಈ ದೇಶದಲ್ಲಿ ಇವತ್ತು ಯಾರಾದರೂ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾವುದೇ ಆಪಾದನೆಗಳು ಮಾಡಿದ್ರೇನು ಏನು ಮಾಡಿದ್ರೂ ಪುರಾವೆಗಳಿರಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯುವಂಥ ಕೆಲಸ ಬೇರೆ ರಾಜಕೀಯ ವ್ಯಕ್ತಿಗಳು ಮಾಡಿದ್ದಾರೆ. ಆದರೆ ಅದು ಸಿದ್ದರಾಮಯ್ಯನವರ ನೆರಳತ್ರ ಸಹ ಬರಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು, ಅವರಲ್ಲಿ ಅಂತಹ ಬೇರೆ ರಾಜಕಾರಣಿಗಳಿರುವಂತಹ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನ ಹೊಟ್ಟೆವರಿಗೆ ಹೇಳ್ಕೊತಾರೆ. ಅದು ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಮುಂಚಿನ 20-30 ವರ್ಷಗಳ ಮುಂಚೆ ನಾನು ಬಹಳಷ್ಟು ಸಭೆಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಮುಂಚಿನ ದಿವಸಗಳಲ್ಲಿ ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ನಮ್ಮವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ನಾನು ಸಹ ಕುರುಬ ಸಮಾಜದಲ್ಲಿ ಹುಟ್ಟಿದವನು ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಅವರು ಕೊಟ್ಟಂತಹ ಯೋಜನೆಗಳು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರು. ಅವರು ನಮ್ಮ ಸಮಾಜದಲ್ಲಿ ಹುಟ್ಟಿರುವಂಥದ್ದು ನಮಗೂ ನಿಮ್ಗೆಲ್ರಿಗೂ ಹೆಮ್ಮೆ ಪಡುವುದಂಥ ವಿಚಾರ. ಇವತ್ತು 16 ಬಜೆಟ್ಗಳನ್ನು ಮಂಡಿಸಿ 2 ಸರ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, 2 ಸರ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ರು ಅತಿ ಹೆಚ್ಚಿನ ಸಮಯ. ಆ ದಾಖಲೆಯನ್ನು ಮುರಿದು ಇವತ್ತು ಸತತವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಕರ್ನಾಟಕ ರಾಜ್ಯದ ಕುರುಬ ಸಮಾಜದೊಟ್ಟಿಗೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಬಡವರು, ಎಲ್ಲ ಹಿಂದ ವರ್ಗಗಳು, ಎಲ್ಲ ಸಮಾಜದಲ್ಲಿರುವಂಥ ಬಡವರು ಸಿದ್ದರಾಮಯ್ಯನವ್ರ ಮೇಲೆ ಯಾವಾಗ ತನಕ ನಿಮ್ಮ ಆಶೀರ್ವಾದ ಇರ್ತದೆ, ಅವ್ರ ಪ್ರೀತಿ ನಿಮ್ಮ ಮೇಲೆ ಇರ್ತದೆ, ಅವನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ನಾನು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವನಾಗಿ ಒಂದು ಉತ್ತಮವಾದ ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ನಾನು ಸಹ ಮಂತ್ರಿ ಆಗಿರಲಿಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.